ಅಕ್ಷರ ದಾಸೋಹ ಅಧಿಕಾರಿ ಹಾಗೂ ನಿರ್ದೇಶಕರ ಮೇಲೆ ಕ್ರಮ ಕೈಗೊಂಡು ಆಹಾರ ಧಾನ್ಯಗಳನ್ನು ಕೂಡಲೇ ಸರಬರಾಜು ಮಾಡಬೇಕೆಂದು ದಲಿತ ಸೇನೆಯ ಆಳಂದ ತಾಲೂಕಾ ಸಮಿತಿಯ ಪದಾಧಿಕಾರಿಗಳು ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದ್ದು, ಬಡ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಲೆಂದು ಹಾಗೂ ಮಕ್ಕಳು ಪೌಷ್ಟಿಕವಾಗಿರಲೆಂದು ಮಧ್ಯಾಹ್ನದ ಬಿಸಿ ಊಟ ಹಾಗೂ ಮೊಟ್ಟೆ ಈ ಹಿಂದೆ 3 ದಿನಗಳು ಇದ್ದು, ಆದರೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಂಸ್ಥೆ ವತಿಯಿಂದ 1,500 ಕೋಟಿ ರೂಪಾಯಿ ಸರ್ಕಾರಕ್ಕೆ ನೀಡಿದ್ರು. ವಾರದ 6 ದಿನಗಳು ಕೂಡ ನೀಡಬೇಕು ಎಂದು ಸರ್ಕಾರ ಆದೇಶ ಮಾಡಿದೆ. ಆದರೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಸರ್ಕಾರಿ ಹಿರಿಯ ಹಾಗೂ ಪ್ರೌಢಶಾಲೆಗಳಲ್ಲಿ ಬಿಸಿ ಊಟದ ಆಹಾರ ಧಾನ್ಯಗಳು ಸರಬರಾಜು ಮಾಡದೆ ಏಜೆನ್ಸಿಗಳು ಬಿಸಿ ಊಟದ ನಿಯಮಗಳನ್ನು ಉಲ್ಲಂಘಿಸಿ ಏಜೆನ್ಸಿ ಹಾಗೂ ನಿರ್ದೇಶಕರು ಅಕ್ಷರ ದಾಸೋಹ ಕಲಬುರಗಿ ಅವರು ಆಳಂದ ತಾಲೂಕಿನಲ್ಲಿ ಯಾವುದೇ ಕ್ರಮ ಕೈಗೊಳ್ಳದೆ ಮೌನವಾಗಿ ಕುಳಿತು ಸುಮಾರು 2 ತಿಂಗಳುಗಳಿಂದ ಆಹಾರ ಧಾನ್ಯ ಸರಬರಾಜು ಮಾಡದೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿದ ಏಜೆನ್ಸಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಹಾಗೂ ಅಕ್ಷರ ದಾಸೋಹ ಅಧಿಕಾರಿಗಳು ಹಾಗೂ ನಿರ್ದೇಶಕರ ಮೇಲೆ ಕ್ರಮ ಕೈಗೊಂಡು ಆಹಾರ ಧಾನ್ಯಗಳನ್ನು ಕೂಡಲೇ ಸರಬರಾಜು ಮಾಡಬೇಕು ಎಂದು ಆಗ್ರಹಿಸಿದರು. ಆಳಂದ ತಾಲೂಕಿನ ಬಿಸಿ ಊಟ ಇಲಾಖೆಯಲ್ಲಿ ಸುಮಾರು 2 ತಿಂಗಳವರೆಗೆ ಆಹಾರ ಧಾನ್ಯ ವಿತರಿಸದೆ ಇರುವುದರಿಂದ ಅವರ ಕ್ರಮಕ್ಕೆ ಅಕ್ಷರ ದಾಸೋಹ ಅಧಿಕಾರಿ ಮೇಲೆ ಮತ್ತು ನಿರ್ದೇಶಕರ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮೇಲಧಿಕಾರಿಗಳಿಗೆ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಗಮನಕ್ಕೆ ತರ್ತಾ ಇದ್ದೀವಿ. ಆಳಂದ ತಾಲೂಕಿನಲ್ಲಿ ಸುಮಾರು 2 ತಿಂಗಳಿಂದ ಸರ್ಕಾರಿ ಮತ್ತು ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ 48, ಪ್ರೈವೇಟ್ 11, ಸರ್ಕಾರಿ ಪ್ರಾಥಮಿಕ ಶಾಲೆಗಳು 259, ಅನುದಾನಿತ ಶಾಲೆಗಳು 30, ಹೀಗೆ ಒಟ್ಟು 348 ಶಾಲೆಗಳು ಇರುವುದರಿಂದ ಮಕ್ಕಳ ಸಂಖ್ಯೆ 58,270 ಮಕ್ಕಳ ಸಂಖ್ಯೆ ಇರುವುದರಿಂದ ಈ ಮಕ್ಕಳಿಗೆ ಅಲ್ಲಿ ಪೌಷ್ಟಿಕ ಆಹಾರ ಕೊಡುವಂಥ ಸರ್ಕಾರಿ ಯೋಜನೆ ತರ್ತಾ ಇರುವುದರಿಂದ ಸುಮಾರು 2 ದಿನ ಇರತಕ್ಕಂಥದ್ದು ಮೊಟ್ಟೆ ಪ್ರತಿದಿನನಿತ್ಯ ಮಾಡಿದ್ರು ಅದನ್ನು ಆಳಂದ ತಾಲೂಕಿನಲ್ಲಿ ಚುಕ್ಕಿ ಆಗಲಿ, ಬಾಳೆಹಣ್ಣುಗಳಾಗಲಿ, ಆಹಾರ ಧಾನ್ಯ ಬರ್ತಕ್ಕಂಥ ಬೇಳೆ ಆಗಲಿ ಗೋದಾಮದಲ್ಲಿ ಸ್ಟಾಕ್ ಅದ ಅಂತ ಹೇಳ್ತಾರೆ. ಅದು ಇಲ್ಲಿವರೆಗೆ ಯಾರೂ ಕೂಡ ಅದನ್ನು ಇರ್ತಕ್ಕಂಥ ಅಕ್ಷರ ದಾಸೋಹ ಇರ್ತಕ್ಕಂಥ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾವು ಸುಮಾರು ಸಲ ಅವರಿಗೆ ಮಾತಾಡಿದ್ದೀವಿ, ಖುದ್ದಾಗಿ ಮಾತಾಡಿದ್ದೀವಿ ಮತ್ತು ಲಿಖಿತ ಮೂಲಕ ಪತ್ರನೂ ಕೂಡ ಕೊಟ್ಟಿದ್ದೀವಿ. ನಂತರ ಇಒ ಸಾಹೇಬ್ರನ್ನು ಕೂಡ ಮಾತಾಡಿದ್ದೀವಿ, ಅವರಿಗೂ ಕೂಡ ಲಿಖಿತ ಮೂಲಕ ಕೊಟ್ಟಿದ್ದೀವಿ. ಆದರೂ ಕೂಡ ಇಲ್ಲಿವರೆಗೆ ಕ್ರಮ ಕೈಗೊಳ್ಳದೆ ಇರುವುದರಿಂದ ನಾವು ಸರ್ಕಾರಕ್ಕೆ ಅಧಿಕಾರಿಗಳಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ, ಜಿಲ್ಲಾಧಿಕಾರಿ ಮತ್ತು CS ಅವರಿಗೆ ಇರ್ತಕ್ಕಂಥ ನಾವು ಪತ್ರಿಕೆ ಮುಖಾಂತರ ಇವರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಮತ್ತು ಈಗಾಗಲೇ ಆಹಾರ ಧಾನ್ಯವನ್ನು ವೆಹಿಕಲ್ ಮುಖಾಂತರ ಬಿಡುಗಡೆ ಮಾಡ್ತಾರೆ. ಅವ್ರ ಏಜೆನ್ಸಿ ಆ ಏಜೆನ್ಸಿಯನ್ನು ರದ್ದುಪಡಿಸೋಕ್ಕೂ ಮತ್ತು ಅವ್ನ ಕಪ್ಪು ಪಟ್ಟಿಗೆ ಸೇರಿಸ್ಬೇಕಂತೇಳಿ ಇವತ್ತು ದಲಿತ ಸೇನೆ ರಾಮವಿಲಾಸ್ ಸಂಘಟನೆ ಇವರು ಮತ್ತು ತಾಲೂಕು ಅಧ್ಯಕ್ಷರ ವತಿಯಿಂದ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯಪಡಿಸ್ತೇವೆ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ.
ಮೊಬೈಲ್ ನಂಬರ್ 9066906614 ಅಥವಾ 8472360239.